ಸೀರೆಯನ್ನು ಸೆಳೆಯುವುದಕ್ಕೆ ಮುಂದಾಗ್ತಾ ಇದ್ದಾನೆ. ನೀನೊಬ್ಬನೇ ಅಲ್ಲ, ಒಂದಲ್ಲ, ಎರಡಲ್ಲ, ಒಯ್ಯವರು ಶತಗಳ ಪ್ರಾಣಿ ಆಗಿರುವಂತಹ ನೋಡಿದ್ಯಾ ನಿನ್ನ ಪ್ರೀತಿಯ ಮನತೆಯ ಸರಗಿಗೆ ಕೈ ಇಟ್ಟಿದ್ದಾನೆ. ಕುಂದಿಸಿದ್ರೆ ಜನಪ್ಪ ನನ್ನ ಸೀರೆಯ ಸರಗಿಗೆ ಕೈ ಹಾಕಿ ಎಳಿತಾ ಇದ್ದಾನೆ. ಇದು ನಾನಿದ್ದವಳಲ್ವೇ, ನಾನಿಮ್ಮವಳಲ್ವೇ, ನಿಮ್ಮನ್ನ ರಮಿಸಿದವಳಲ್ವೇ, ಕಾಲಕ್ಕೆ ನಿಮ್ಮ ಜೊತೆಯಲ್ಲಿ ಸುಖ ಕಷ್ಟಗಳಲ್ಲಿ ಕಾಲ ಕಳೆದವರಲ್ವೇ. ಓ ಧನಂಜಯ, ನಕುಲ ಸಹದೇವರೇ, ನನ್ನನ್ನು ಕಾಪಾಡಿಕೊಳ್ಳಿ. ನನ್ನ ನೋಡಿದ್ದ ಮಾವನೀನು ನೋಡಿದ್ದ ಮಾವನೀನು ನಿನ್ನ ಮಗ ಮಾಡುವ ನ್ಯಾಯವನ್ನು ನಿಮ್ಮಯ ಮಗನು ಮಾಡುವ ನ್ಯಾಯವನ್ನು ಕೂಡಿದ್ದ ಸಭೆಯ ಮುಂದೆ ಸೀರೆಯ ಸುಲಿವ ಗಾಢದಿ ಬಿಡಿಸೋ ತಂದೆ. ನೋಡಿದ್ದ ನಿಮ್ಮಯ ಮಗ ಮಾಡುವ ನ್ಯಾಯವನ್ನು ಸ್ವಲ್ಪ ಈ ಕಡೆಗೆ ನೋಡಿ. ನೋಡುವುದಕ್ಕೆ ದೃಷ್ಟಿಯಲ್ಲಿ ಉಂಟು. ನಿಮಗೆ ಕಣ್ಣು ಕಾಣಿಸುವುದು ಅಂತ ನನಗೆ ಗೊತ್ತು, ಆದ್ರೆ ಕಿವಿಯು ಕೇಳಿಸಿದವರೇ ನೀವು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಅದಲ್ಲದೆ ಹೋದ್ರೆ ನಿಮ್ಮ ಮನೆಗೆ ಬೆಳಗುವುದಕ್ಕಾಗಿ, ನಿಮ್ಮ ಮನೆಯನ್ನು ಬೆಳಗುವುದಕ್ಕಾಗಿ ಬಂದಿರುವಂತಹ ನಿಮ್ಮ ಮನೆಯ ಸೊಸೆ ಮಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕೋರುತ್ತಾ ಇದ್ದಾರೆ. ಆದ್ರೆ ಆ ಕೂಗು ನಿಮ್ಮ ಕಿವಿಗೆ ಕೇಳಿಸ್ತಾ ಇದ್ದಾರೆ. ಇದು ನಿಮ್ಮ ವಂಶದ ಕುಡಿ ಅಲ್ಲ, ನಿಮ್ಮ ಈ ಹೆತ್ತ ಮಗ ನಿಮ್ಮ ಕಣ್ಣೆದುರಿನಲ್ಲಿ ಅಲ್ಲ, ತುಂಬಿದ ಸಭೆಯ ಎದುರಿನಲ್ಲಿ ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿರುವಂತಹ ಹೆಣ್ಣಿನ ಮಾನವನ್ನು ಕಳೆಯುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಅವನನ್ನ ತಡೆಯಿರಿ ಮಾವ, ನನ್ನ ಮಾವ ಉಳಿಸಿ. ಸೊಸೆಯಲ್ಲವೇನೆ ನಿನಗೆ ಗಾಂಧಾರಿ ದೇವಿ ಉಸುರ ನಿನ್ನ ಸುತೆಗೆ ಸೊಸೆಯಲ್ಲವೇನೆ ನಿನಗೆ ಗಾಂಧಾರಿ ದೇವಿ ಉಸುರವ ನಿನ್ನ ಸುತೆಗೆ ವಸನದ ಸೆರಗಾನಿಗ ಬಿಡ ಹೇಳು ಪಾಪಿ ಅಸುರ ನಿನ್ನ ಮಗ. ವಸನದ ಸೆರಗನಿಗ ಬಿಡ ಹೇಳು ಪಾಪಿ ಅಸುರನು ನಿನ್ನ ಮಗ. ನೋಡೋ
ಎಂಬುದಾಗಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿರುವಂತಹ ಪತಿವ್ರತಾಶ್ರಮ ಮನೆಯಲ್ಲಿ. ಆದ್ರೆ ನೀವು ಹೆತ್ತ ಮಗ ನಿಮ್ಮ ಕನ್ಯದಲ್ಲಿ ನಿಮ್ಮ ಮನೆಯ ಸ್ವಸಯ ಮಾನವನ ಕಳೆಯುವುದಕ್ಕೆ ಮುಂದಾಗ್ತಾ ಇದ್ದಾನೆ. ನೀವು ಹೆಣ್ಣು ಹೆತ್ತವರಲ್ವೇ? ದುಶ್ಯಲ ನಿಮ್ಮ ಮಗಳು, ಅವಳಿಗೆ ಇದೇ ಸ್ಥಿತಿ ಬಂದದಿದ್ರೆ ನೀವು ಹೀಗೆ ಇದ್ರೆ, ಅದಲ್ಲದೆ ಹೋದ್ರೆ ನೀವು ನನ್ನ ಹಾಗೆ ಹೆಣ್ಣಲ್ಲವೇ? ಹೆಣ್ಣಿನ ಮಾನದ ಬೆಲೆ ಏನೆಂದು ನಿಮಗೆ ಅರ್ಥವಾಗಲಿಲ್ಲವೇ? ಒಂದಲ್ಲ ಎರಡಲ್ಲ 101 ಮಕ್ಕಳನ್ನ ಹೆತ್ತ ನೀವು ಈ ಎತ್ತುವುದಿಲ್ಲವೇ ನೀವೆಲ್ಲ ಎತ್ತುವುದಿಲ್ಲವೇ ನೀವೆಲ್ಲ ಎನ್ನಂತೆ ಇರುವ ಪುತ್ರಿಯ ಪೇಳಿಸಲ್ಲ ಎನ್ನಂತೆ ಇರುವ ಪುತ್ರಿಯ ಪೇಳಿಸಲ್ಲ ಹುತ್ತದೆಡೆಯೋನು ಬಿದ್ದು ಪಡಿಸಾಯುವ ಹುತ್ತದೆಡೆಯೋನು ಬಿದ್ದು ಪಡಿಸಾಯುವ ಸತ್ಯವಿಲ್ಲದೆ ಹೋದುದು ಸತ್ಯವಿಲ್ಲದೆ ಹೋಯಿತೆ ಸಮಯವರೇ ಸ್ವಲ್ಪ ಈ ಕಡೆಗೆ ನೋಡಿ. ಕಣ್ಣಿದ್ದು ಕುರುಡರ ಹಾಗೆ ನಡೆಯುತ್ತಿರುವುದು ಯಾವುದೋ ಒಂದು ವಿಶೇಷವಾದಂತಹ ಕಾರ್ಯಕ್ರಮವೆನ್ನುವ ಹಾಗೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ತುಟಿ ಬಿಟ್ಟನ್ನದ ಕುಳಿತುಕೊಂಡಿದ್ದೀರಲ್ಲ ನೀವು. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಕಳಿಲ್ಲವೆ? ನೀವ್ಯಾರು ತಾಯಿ ಹೆತ್ತ ಮಕ್ಕಳಲ್ಲವೇ? ಎಂತಹ ಸಭೆ ಇದು. ಆ ಕಡೆಯಲ್ಲಿ ಭೀಷ್ಮಾಚಾರ್ಯರು, ಈ ಕಡೆಯಲ್ಲಿ ದ್ರೋಣಾಚಾರ್ಯರು, ಈ ಕಡೆಯಲ್ಲಿ ಕೃಪಾಚಾರ್ಯರು. ಹೌದು, ನಿಮ್ಮ ಮೊಮ್ಮಕ್ಕಳನ್ನು ನೀವು ಬೆಳೆಸಿದ್ದು ಮುಂದೊಂದು ದಿವಸ ತುಂಬಿದ ಸಭೆಯಲ್ಲಿ ಹೆಣ್ಣೊಬ್ಬಳ ಮಾನವಂತವನ್ನು ಮಾಡಬೇಕೆನ್ನುವ ಕಾರಣಕ್ಕೆ, ಅಥವಾ ಅಡವಿಯಲ್ಲಿರುವಂತಹ ನಮ್ಮನ್ನು ಇಲ್ಲಿಯವರೆಗೆ ಕರೆತಂದದ್ದು ಕುರಿಯನ್ನು ಬದುಕಡುವ ಹಾಗೆ ಇಷ್ಟು ದಿವಸಗಳವರೆಗೆ ನಮಗೆ ಅಶನ ವಸನಗಳನ್ನು ಕೊಟ್ಟದ್ದೆ, ನಮ್ಮನ್ನು ಈ ರೀತಿಯಾಗಿ ಬದುಕೊಡ್ಬೇಕೆನ್ನುವಂತಹ ಕಾರಣಕ್ಕಾಗಿ ದ್ರೋಣಾಚಾರ್ಯ. ಹೌದು, ಉಭಯ ಕುಲದಿಂದೋಜರು, ನೀವು ಅನುಮಾನವೇ ಇಲ್ಲ. ನೀವು ಕಲಿಸಿದ್ದು ಇವರಿಗೆಲ್ಲ ಪಾಠವನ್ನು ಯಾಕೆ? ಕ್ಷತ್ರಿಯನಲ್ಲಿರುವಂತಹ ತೋಳಬಲ ಗೋಬ್ರಾಹ್ಮಣ ಸ್ತ್ರೀಯರ ರಕ್ಷಣೆಗಾಗಿ ಅಂತ ಹೇಳಿದರು. ಆದರೆ ಇವತ್ತು ಅಬಲೆಯಾದಂತಹ ಹೆಣ್ಣನ್ನು ಹಿಂಸಿಸುವುದಕ್ಕೆ ಮುನ್ನಾದವಾಗ ಬಾಯಿ ಮುಚ್ಚಿ ಕಣ್ಣು ಮುಚ್ಚಿ ಕುಳಿತ ನೀವು ಗುರುಗಳೇ, ಸಭೆಯಲ್ಲಿ ಸೇರಿರುವಂತಹ ಯಾವೆಲ್ಲ ಜನರು ನಿಮಗೆ ಯಾರಿಗೂ ಅಕ್ಕ ತಂಗಿಯರಿಲ್ವೇ? ನೀವು ಯಾರು ತಾಯಿ ಅಂತ ಮಕ್ಕಳಲ್ವೇ? ಯಾಕೆ ಮಾತನಾಡ್ತಾ ಇಲ್ಲ? ಯಾಕೆ ತಡೀತಾ ಇಲ್ಲ? ಅಯ್ಯೋ, ಹುತ್ತದ ಬದಿಯಲ್ಲಿ ಹಾವನ್ನು ಸತ್ತು ಬಿದ್ದಿದೆ ಅಂತ ಆದ್ರೆ ಅದು ಹಾವಿಗೆ ಅವಮಾನವಲ್ಲ, ಹುತ್ತಕ್ಕೆ ಅವಮಾನ. ಹಾವಿಗೆ ಆಶ್ರಯವನ್ನು ಕೊಡುವಂತಹ ಹುತ್ತದ ಹತ್ತಿರದಲ್ಲಿ ಹಾವು ಸಾಯ್ತದೆ ಅಂತಾದ್ರೆ, ಹಾಗೆ ಹೆಣ್ಣಾದವಳಿಗೆ ಆಶ್ರಯವನ್ನು ಕೊಡಬೇಕಾದಂತಹ, ಶಾಸನವನ್ನು ಬರೆಯಬೇಕಾದಂತಹ ಸಂವಿಧಾನವಿರುವ ಈ ಸಂದರ್ಭದಲ್ಲಿ, ಈ ಸಭೆಯಲ್ಲಿ ಹೆಣ್ಣೊಬ್ಬಳಿಗೆ ಅವಮಾನವಾಗ್ತದೆ ಅಂತಾದ್ರೆ, ಅವಮಾನ ನನಗಲ್ಲ, ಅದು ಅವಮಾನ ನಿಮಗೆ. ಅವಮಾನ ನನಗಲ್ಲ, ಅವಮಾನ ಅದು ನಿಮಗೆ. ಅಯ್ಯೋ ಕೇಳುವರಿಲ್ಲ
ಎನ್ನ ನೀರರ ಕೈ ಬಿಡಲು ಕಾರಾರಿಯುಂಟು ಎನ್ನ ನೀರರೆ ಕೈ ಬಿಡಲು ಕಾವರಾರಿನುಂಟು ಕಾವರಾರಿನ್ನುಂಟು ಗಾಂಗೇಯ ಕೃಪ ಮುಖ್ಯರು ಗಾಂಗೇಯ ಕೃಪ ಮುಖ್ಯರೋ ಸೋರಗೊಟ್ಟಿಗಲ್ ಅತ್ತ ಭೀತಿಯು ಪರಗಿರವಮ್ಮಿ ಪರಹಿತವ ಮೀರಿ ಸತ್ಯವ ಸುತರ ಸಿರಿಯ ಬಯಸುವರು ಪರಗಿರವ ಸತ್ಯವ ಸುತರ ಬಯಸುವರು ಸಿರಿಯ ಬಯಸುವರು ಗಾಂಧಾರಿ ಧೃತರಾಷ್ಟ್ರರು ಇನ್ಯಾರೆನಗೆ ಗತಿ ಕೃಷ್ಣನಲ್ಲದಿದೆ ಆರಿಗೊರೆದರು ಎಲ್ಲ ದೂರ ಕೇಳುವರಿಲ್ಲ ಸಭೆಯು ಕಾಂತಾರವಾಯ್ತ ಕಟ ಅಯ್ಯೋ ದೇವರೇ, ಒಬ್ಬರಲ್ಲ ಇಬ್ಬರಲ್ಲ ಐವರು ಫಲಾನ್ವಿತರಿಗೆ ಮಡದಿಯಾಗಿರುವಂತಹ ನಾನು ಮಾನವನ್ನುಳಿಸಿಕೊಳ್ಳುವುದಕ್ಕಾಗಿ ಯಾರನ್ನೇ ಅಂಗಲಾಚಬೇಕಾದಂತಹ ಸ್ಥಿತಿ. ಹಾಗೆ ನಾನು ಕೂಗಿ ಕೂಗಿ ಹೇಳಲು ಸಹಿತವಾಗಿ ಕುಳಿತಿದ್ದಾರಲ್ಲ ಕಣ್ಣು ಮುಚ್ಚಿ ಬಾಯಿ ಮುಚ್ಚಿ ಭೀಷ್ಮ ದ್ರೋಣ ಕೃಪರೆಲ್ಲ. ಕಾರಣ ಏನು? ಕೌರವನ ಕೈ ತುತ್ತಿಗೆ ಬಾಯಿ ಬಿಟ್ಟವರವರು ಅನುಮಾನವೇ ಇಲ್ಲ, ಸ್ವಾಭಿಮಾನವನ್ನು ಕಳೆದುಕೊಂಡವರು ಅನುಮಾನವೇ ಇಲ್ಲ. 4 ಜನ ನಾಗರಿಕರ ಎದುರಿನಲ್ಲಿ ಅನಾಗರಿಕ ಕೃತ್ಯವೊಂದು ಆಗ್ತದೆ ಅಂತ ಆದ್ರೆ ಅದನ್ನು ವಿರೋಧಿಸದೆ ಹೋದ್ರೆ ಅವರು ಮನುಷ್ಯರಲ್ಲ, ಮೃಗಗಳು, ಅನುಮಾನವೇ ಇಲ್ಲ. ಹಾಗಿದ್ರೆ ಅದು ಸಭೆಯಲ್ಲ, ಕಾಂತಾರವೆನ್ನುವುದಕ್ಕೆ ಅನುಮಾನವೇ ಇಲ್ಲ. ಇದು ಸಭೆಯೇ ಅಲ್ಲ, ಸಭೆಯಲ್ಲ, ಇದು ಕಾಡು. ಕಾಡು ಹೌದು. ಒಂದಿಷ್ಟು ಪ್ರತಿಸ್ಪಂದನೆ ಇಲ್ಲದೆ ಕಲ್ಲಿನ ಹಾಗೆ ಕುಳಿತಿರುವಂತಹ ಇವರೆಲ್ಲ ಮನುಷ್ಯರಲ್ಲ ಅಂತ ಅನ್ನಿಸ್ತಾ ಇದೆ. ಯಾರಿ ಹೊರೆಯಲ್ಲಿ ನಾನು ಕೈ ಹಿಡಿದ ಗಂಡಂದಿರು ಸೋತು ನತಮಸ್ಕತ ತಾಗಿದ್ದಾನೆ, ಮುಖ ಕೆಳಗೆ ಹಾಕಿದ್ದಾನೆ, ಸಳೆ ಅಡಿ ಹಾಕಿದ್ದಾನೆ. ಇನ್ಯಾರಿಗೆ ಹೇಳಿ ನಾನು? ಅಯ್ಯೋ ಹೌದು, ನನ್ನನ್ನು ಕಾಪಾಡುವರು ಯಾರಿದ್ದಾರೆ? ಯಾರಿಲ್ಲ, ಯಾರಿಲ್ಲ. ಇರುವವನೊಬ್ಬನೇ ಆ ಗೋವಿಂದ. ಹೇಳಿದೆ ಕೃಷ್ಣ ಹೇ ದಯಾನಿಧಿ ಕೃಷ್ಣ ಕೇದವ ಮೈದುನರ ಮರುಳಾಟದಿರುವುದರಿ ಓದುದೆನ್ನಭಿಮಾನ ತವ ಮೈದುನರ ಮರುಳಾಟದಿಂದರಿ ಓದುದೆನ್ನಭಿಮಾನ. ಈ ಕೌರವರ ದೆಸೆಯಿಂದ ಅಭಿಮಾನ ಬೈದು ಫಲವೇನಿನ್ನೋ ಗದಾಧರ ಚ್ಯುತ. ಬೈದು ಫಲವೇನಿನ್ನೋ ಗದಾಧರ ಅಚ್ಯುತ.
ಬಂದು ಅಚ್ಯುತ ಆ ಕರುಣದಿ ಕಾಯೋ ಗೋವಿಂದ ಕರುಣದಿ ಕಾಯೋ ಗೋವಿಂದ ನಿನ್ನ ಮೊರೆಯ ಹುದ್ದೆಯು ಈಗ ವಸುದೇವ ಕಂದ ನಿನ್ನ ಮೊರೆಯಾಗುತ್ತಿರು ಈಗ ವಸುದೇವ ಕಂದ ಕಾಯೋ ಗೋವಿಂದ ಗತಿಹೀನರಿಗೆ ನೀನೆ ಗತಿಯೋ ಗತಿಹೀನರಿಗೆ ನೀನೆ ಗತಿಯೋ ಲಕ್ಷ್ಮೀಪತಿಯನ್ನ ಮಾನವತಿ ಗಣಿಕಾಯೋ ಲಕ್ಷ್ಮೀಪತಿಯನ್ನ ಮಾನವ ಈಗ ನಿಕಾಯೋ ಪತಿತ ಪಾವನ ಪಾಪ ದೂರ ಪತಿತ ಪವನ ಪಾಪ ದೂರ ರತಿ ಪತಿ ಪೀತ ಕಮಲಾಕ ಭಕುತ ಮಂದಾರ ರತಿಮತಿ ಪಿತ ಕಮಲಾಕ್ಷ ಭಕ್ತ ಮಂದಾರ ಭಕ್ತ ಮಂದಾರ ಕರುಣದಿ ಕಾಯೋ ಗೋವಿಂದ ಮೊರೆಯ ಹೊಟ್ಟೆನು ಈಗ ವಸುದೇವ ಕಂದ ಗೋವಿಂದ ವಸುದೇವ ಕಂದ ಕಾಯೋ ಗೋವಿಂದ ಕರುಣದಿ ಕಾಯೋ ಗೋವಿಂದ ಕರುಣದಿ ಕಾಯೋ ಅನಾಥವಾಗಿದ್ದರೆ ನಾನು ಮಾಡುವೆನು. ಐವರು ಕೈ ಹಿಡಿದ ಗಂಡಂದಿರಿಗೂ ಸಹಿತವಾಗಿ ಅನಾಥ ಸ್ಥಿತಿಯಲ್ಲಿ ಗೋವಿಂದ ಅಂತ ನನ್ನ ಕೈ ಮುಗಿದು ಕರೀತಾ ಇದ್ದೇನೆ. ಅಲ್ಲ ಕೈ ಎತ್ತಿ ಬೇಡ್ತಾ ಇದ್ದೇನೆ, ಬಾ ಗೋವಿಂದ ಎನ್ನುವುದಾಗಿ. ಕೇವಲ ಗೋಪಬಾಲರ ಒಡನಾಡಿ ನೀನೆನ್ನುವ ಕಾರಣಕ್ಕಾಗಿ ಗೋವಿಂದನಲ್ಲ. ಹೌದು, ಗೋ ಅಂದ್ರೆ ಭೂಮಿ, ಗೋ ಅಂದ್ರೆ ಬ್ರಾಹ್ಮಣರು, ಗೋ ಅಂದ್ರೆ ಹಸುಗಳು, ಅವುಗಳನ್ನೆಲ್ಲ ಕಾಯುವಂತಹ ಗೋವಿನಿ ಕೊನೆಯ ನೀನು ಅನುಮಾನವೇ ಇಲ್ಲ. ಕರುಣಾ ಸಾಗರ ನೀನು ಅಲ್ಲ. ಅಕ್ಷಯವಾಗಿರುವಂತಹ ನಿನ್ನ ಕರುಣೆಯ ಮೂಟೆಯಲ್ಲಿ ಪಡೆಯ ಬಿಂದುವಂತಹ ನನ್ನೆಡೆಗೆ ಯಶದೇವ. ಹೌದು, ನಿನ್ನತ್ತೆ ಕುಂಟಿ ಎತ್ತಿರುವಂತಹ ಅನಂತ ರತ್ನಗಳಿವತ್ತು ಕಾಲ ವಶವಾಗಿ ಕೆಸರನ್ನು ಹೊತ್ತು ಹೋಗಿವೆ, ತನ್ನ ಪ್ರಭೆಯನ್ನು ಕಳ್ಕೊಂಡಿವೆ. ಏನ್ ಮಾಡೋಣ? ದುಷ್ಟರಾಗಿರುವಂತಹ ಕೌರವರು ಇವತ್ತು ಮೆರೆಯುತ್ತಾ ಇದ್ದಾರೆ. ಹೌದು, ಅವರ ಎದುರಿನಲ್ಲಿ ನಾನು ಮಾನವನ್ನು ಕಾಪಾಡಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಹೆಣಗಾಡ್ತಾ ಇದ್ದೇನೆ. ನೀನಲ್ಲದೆ ಅನ್ಯರಾರಿದ್ದಾರೆ. ಕರುಣಾ ಸಾಗರ, ನನ್ನ ಮೇಲಿಟ್ಟು ಕೃಪೆ ತೋರು. ಹೌದು, ಕೃಪೆ ತೋರಿರುವುದಾಗಿ ನಾನು ಕೂಗಿ ಕರೆದರೂ ಬಾರದೇ ಇರುವಂತಹ ನೀನು ಎಲ್ಲಿದ್ದೀಯಾ? ನನ್ನ ಎದುರಿನಲ್ಲೇ ಇದ್ದೆ, ಆದ್ರೆ ಕಾಣಿಸಿಕೊಳ್ಳುವುದಿಲ್ಲ. ಯಾಕೆ? ನನ್ನಲ್ಲಿ ಇನ್ನು ಅಹಂಕಾರವಿದೆ, ನನಗೆ ಅರ್ಥವಾಯಿತು. ಆ ಪರಮಾತ್ಮನ ಸಾಕ್ಷಾತ್ಕಾರವಾಗಬೇಕು ಅಂತಾದ್ರೆ ಮನುಷ್ಯನ ಮನಸ್ಸಿನಲ್ಲಿರುವಂತಹ ಅಹಂಕಾರ ಮತ್ತು ಮಮಕಾರಗಳೆರಡು ದೂರವಾಗಿ ಹೋಗಬೇಕು. ನಾನು ಇಲ್ಲ ಮಾತಾವಾಗ ನೀನಿರ್ತೀಯ, ನೀ ಬಂದ ಮೇಲೆ ನಾನಿಲ್ಲವಾಗಿ ಹೋಗ್ತೇನೆ. ನನಗೆ ಅರ್ಥವಾಯಿತು. ಹೌದು, ನನ್ನವರಿದ್ದಾರೆ, ನನ್ನ ಗಂಡಂದಿರಿದ್ದಾರೆ, ನಾನು ನನ್ನವರೆನ್ನುವಂತಹ ಮಮಕಾರವನ್ನು ನಾನು ಇಲ್ಲಿಯವರೆಗೆ ಇಟ್ಟುಕೊಂಡಿದ್ದೇನೆ. ಅದರ ಜೊತೆಗೆ ದುರುಳ ದುಶ್ಶಮಸನ ನನ್ನ ಸೈಯ ಸರಗಿಗೆ ಕೈ ಇಕ್ಕಿದಾವಾಗ ನನ್ನ ಮಾನವನ ನಾನು ರಕ್ಷಿಸಿಕೊಳ್ಳಬಲ್ಲೆ ಎನ್ನುವುದಾಗಿ ಭಾವಿಸಿ ಕುಂಬನಾಗಿ ನಾನಿನ್ನು ಸರಗನ್ನು ಹಿಡಿದತ್ತೆ. ಆಗ ನನಗೆ ಈಗ ಅರ್ಥವಾಗ್ತಾ ಇದೆ, ಈ ಮಾನ ನನ್ನದಲ್ಲ, ನಿನ್ನದು ಗೋವಿಂದ. ನನಗ್ಯಾರು ಇಲ್ಲ, ನೀನೇ ಹೊಂಚು. ತಂದೆ ತಾಯಿಗಳು ತಂದೆ ತಾಯಿಗಳು ವರಪಿತ ಮಗ ಬಂಧು ಬಾಂಧವ ಬಳಗ ನೀನೇ ಬಂಧುವ ಬಡಗನಿಯನಗೆಂದು ನಂಬಿದೆ ಎನ್ನ ಮಾನವು ನಿನ್ನದೈ ದೇವಾ. ಎನ್ನ ಮಾನವು ನನ್ನದಲ್ಲ, ಎನ್ನ ಮಾನವು ನಿನ್ನದೇ ದೇವಾ. ಸಿಂಧು ಶಯನ ಸಿಂಧು ಶಯನನೇ ಸುಖದ ಪೋತವ ಬಂದು ಬಹು ಭೂಗಗಳು ಬಿಡಿಸೋ
ಸುಖದ ಪೋತವ ಬಂದು ಬಹು ಭೂಖಗಳು ಪೀಡಿಸುವಂದವಾದುದು ಬಾರದೆ ಕೈ ಕೃಪೆಯು ಕೃಷ್ಣ ಬಾರದೆ ಕೈ ಕೃಷ್ಣ ಕೃಪೆ ನಿನಗೆ ಕೃಷ್ಣ ಬಾರದೆ ಕೈ ಕೈ ಕೃಪೆ ನಿನಗೆ ಸಿಂಧು ಶಯನ ಕೃಷ್ಣ ಮಾನ ನನ್ನದಲ್ಲ ನಿನ್ನದು ಕೃಷ್ಣ. ಏಕವಚನಧಾರಿಯಾಗಿರುವಂತಹ ನನ್ನ ತಲೆಗೆ ಕೈ ಇಕ್ಕಿರುವಂತಹ ಈ ಪಾಪಿಗೆ ಸರಿಯಾದಂತಹ ಶಿಕ್ಷೆಯನ್ನು ನೀನು ವಿಧಿಸು. ಧರ್ಮದ ಮೇಲೆ ಅಧರ್ಮ ತಾಂಡವ ಮಾಡ್ತಾ ಇರೋದನ್ನು ನಿಲ್ಲಿಸು. ಈ ನನ್ನ ಮಾನ ನನ್ನದಲ್ಲ, ಇದ ಕೃಷ್ಣ ಬಿಟ್ಟ ಸ್ಥಳದ ಸೀರದ ಕ್ಷಯವಾಗಲೆನ್ನೊಂದ ಪರಿತಾಪದ ಅಭಯವೀಯಲು ಸೇರಿದಾದ ಬೆಳಗುವಂದು ಬರಿಯ ದ್ರೌಪದಿ ಭಯಗೊಳ್ಳಬೇಡ, ನೀನುಟ್ಟಂತ ವಸನ ಅಕ್ಷಯವಾಗಲಿ, ಅಕ್ಷಯಾಂಬರವಾಗಲಿ, ಅಕ್ಷಯಾಂಬರವಾಗಲಿ. ಏನಾಯ್ತು? ಅಭ್ಯಾಸ ಮಾಡುವಾಗ ನೋಡ್ಲಿಲ್ಲ. ಈಗ ಗಾಳಿ ಗಾಳಿ ಹಾಕೋ ಗಾಳಿ ಗಾಳಿ ಸೀರೆ. Thank you.
ಏನ್ ದುಶ್ಯಾಸನ? ಏನಾಯ್ತು? ಏನಾಯ್ತು? ಆಗಿಲ್ವಲ್ಲ? ಹಾ? ಅಯ್ಯೋ ದೇವ್ರೇ. ಸೀರೆ ಸುಡುವ ಕೆಲಸ ಪೂರ್ಣ ಮಾಡಿಲ್ವಲ್ವೋ? ಇನ್ಯಾಕಾಯ್ತು? ಇಷ್ಟೇ ಆಯ್ತು. ಕೈನೋವು ಕಾಲ್ನೋವು ಅವನು ಎತ್ಕೊಳ್ಳಲ್ಲ. ಆ, ಬಾ, ಬಾ. ನಾವು ಭೀಮಂತರಿನ ಕೆಲಸ ಒತ್ಕೊಂಡು ಹೋಗ್ಲಿಕ್ಕೆ ಮಾಡುತ್ತೆ ನಾ ಕಷ್ಟದಲ್ಲಿ ಬರುವುದೇ ಬೇಡ ಲೆಕ್ಕಕ್ಕೆ ಹೋದ ಬಾ. ಅತ್ತ ಸೇರಿಸಿ ಥಟ್ಟನೆ ದಕ್ಷಿಣಗಳು ಥಟ್ಟನೆ ದಕ್ಷಿಣಗಳು ದಿಟ್ಟಿಸಲೋಕೆಯು ಮತ್ತ ವಸನಗಳೆಲ್ಲ ಸುತ್ತುನೆಯ ಒಂದಿರತೆ ಹುಟ್ಟಿರುವಂತ ಈ ಶರೀರ ದುಷ್ಟರಾದಿಗಳು ಮುಟ್ಟಕೂಡದು ಸೊಟ್ಟಾಗಿದ್ದು ಜಾಗ್ರತೆ. ಸೀರೆಗೆ ಬೆಂಕಿ ಬಿತ್ತು ಸುಟ್ಟೋಯ್ತು. ಒಳ್ಳೇದಾಯ್ತು, ಭಾರಿ ಒಳ್ಳೇದಾಯ್ತು. ಅಗ್ನಿದೇವ ಕೃಪೆ ತೋರಿದೆಯಾ ನೀನು? ನಮ್ಮದು ಆಸ್ಥಾನ ಪವಿತ್ರವಾದ ಭಂಡಾರಕ್ಕೆ ಈ ರಜಸ್ವಲೆ ಹುಟ್ಟ ಸೀರೆ ಸೇರಬಾರ್ದಲ್ಲ, ಅಪವಿತ್ರ ಆಗ್ತದಲ್ಲ, ಹಾಗಾಗಿ ಸುಟ್ಟಿದ್ದು ಅಷ್ಟೇ ಮಾತಾಡ್ತಾ ಅಲ್ಲ. ಒಳ್ಳೇದಾಯ್ತು. ಸೀರೆ ಸುಟ್ಟು ಹೋಗಿದ್ದು ಒಳ್ಳೇದಾಯ್ತು. ಇವಳೇನೋದು ನೀರೇ ಓ ಮಾತನಾಡಿ ದ್ರೌಪದಿ ಆವಾಗ ಅಂತಃಪುರ ಸೇರು ಅಂತೇಳಿ ಸೇರ್ಲಿಲ್ಲ ಅಲ್ವಾ? ಈಗ ಗೊತ್ತಾಯ್ತು ನಿನ್ನ ಮನಸ್ಸೇನು ಅಂತ. ಅಂದ್ರೆ ನಿನಗೆ ನಾನೇ ಬೇಕು. ಬಾ, ನನ್ನ ತೊಡೆಯನ್ನ ಏನು ಬಾ, ಸಿಟ್ಟಿನಿಂದಾಗ ಕೃಷ್ಣನಿಯು ಬೇಡದವ ನೀ ಕಳ ದುಷ್ಟ ಧ್ರುಪದಿ ನೀ ಕರದಿ ತಟ್ಟಿ ತೋರಿದ ತೊಡೆಯ ಕರಿ ಭೀಮ ಗದೆಯಿಂದ ಕುಟ್ಟಿ ಬಿಸುಡಲಿ ಕುಟ್ಟಿ ಬಿಸಲಿ ಎಂದು ಶಪಿಸಲು ನೀಚ ಅಧಮ ದುಷ್ಟ ದುರ್ಯೋಧನ ನೀನೇನು ಮಾಡುವ ಇಲ್ಲ. ನನ್ನ ಎದುರಿನಲ್ಲಿ ಪತಿಮತೆ ಎದುರಿನಲ್ಲಿ ತೊಡೆ ಕಟ್ಟಿ ನನ್ನ ತೊಡೆಯಾರು ಅಂತ ಕರೀತಾ ಇದ್ದೀಯ. ಮುಂದೊಂದು ದಿವಸ ನಡೆಯುವಂತಹ ಮಹಾಯುದ್ಧದಲ್ಲಿ ನನ್ನ ಗಂಡ ಭೀಮಸೇನ ನಿನ್ನ ತೊಡೆಯನ್ನ ಅವನ ಚಿತ್ರಾಂಜಲಿ ನುಡಿದರು ಅವನ ಚಿತ್ರಾಂಜಲಿ ನುಡಿದರು ಉಡೆಯ ಎಳೆದಿಹ ತಿರುಗರ ದೂರ ಭಂಗವನ ನಡೆದಿರುವೆನು. ಕೇಳು, ಇದು ನನ್ನ ಮಾತಲ್ಲ, ಇದು ನನ್ನ ಪ್ರತಿಜ್ಞೆ. ನೆರೆದಿರುವಂತಹ ಈ ಸಭೆಯ ಮಧ್ಯದಲ್ಲಿ ಈ ಪಾಪಿ ಕೌರವೇಶ್ವರ ನಿನ್ನನ್ನು ತೊಡೆ ತಟ್ಟಿ ಕರೆಯುತ್ತಾ ಇದ್ದಾನ. ಮುಂದೊಂದು ಸಮಯದಲ್ಲಿ ಇವನ ಈ ಕೌರವೇಶ್ವರನ ತೊಡೆಯನ್ನು ನನ್ನ ಗದೆಯಿಂದ ಮುರಿಯುತ್ತೇನೆ. ಆ ಸ್ವಾಮಿ ದುಶ್ಯಾಸನ ನನ್ನ ಮುಡಿಗೆ ಕೈ ಇಟ್ಟಿದವ. ಮಲ್ಲಯ
ಮರ್ಯಾದೆಯನ್ನ ತರ 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 ತರನ್ನೇ ಎಳೆದು ತರ್ತಾ ಇದ್ದೀಯಲ್ವೋ, ತಂದಿದ್ದಾರಲ್ವೋ, ಮುಡಿಯನ್ನ ಹಿಡಿದು ಎಳೆ ತಂದಿದ್ದೀಯ. ದುಶ್ಯಾಸನ ಇನ್ನೊಂದು ಸಂದರ್ಭದಲ್ಲಿ ಆ ದುಶ್ಯಾಸನ ಪುರವನ್ನು ಬಗೆದು ರಕ್ತವನ್ನ ಕಟ ಕಟ ಕಟನೆ ಕುಡಿತೇನೆ. ದ್ರೌಪದಿ, ಬಿಚ್ಚಿರುವಂತಹ ಈ ಕೇಶರಾಶಿಯನ್ನ ಮತ್ತೆ ಕಟ್ಟಬೇಡ. ಆ ಕೇಶರಾಶಿಗೆ ಆ ದುಶ್ಯಾಸನ ರಕ್ತದಿಂದ ತೊಳೆಯುತ್ತೇನೆ. ಆ ರಕ್ತದ ಅಭಿಷೇಕವನ್ನು ಮಾಡ್ತೇನೆ. ಹೋಗಿ ಅವನ ಕರುಳನ್ನೇ ತಂದು ನಿನ್ನ ಸಾವಿರ ಮತ್ತೆಲ್ಲ ಎಳೆದು ಬಿಡಬೇಕು. ಅಷ್ಟೇ ಅಲ್ಲ, ಅವನ ಸ್ನೇಹಿತ ಪಾಪಿ ಕರುಣ ಏನೆಲ್ಲ ಕಂಡಂತಹ ಕರ್ಣ ಕೈ ತಟ್ಟಿನಗೆ ಆಡಿದ್ದಾನೆ. ಮುಂದೆ ನಡೆಯಬೇಕಂತಹ ಯುದ್ಧದಲ್ಲಿ ಅವನನ್ನು ಕೊಲ್ಲದಾಗಿದ್ದರೆ 3 ಲೋಕದ ಗಂಡು ಈ ಪ್ರಾರ್ಥನೆ ಅಲ್ಲ, ಇದು ನನ್ನ ಶಪಥ. ಅವನ ಸಂತಾನ ಇನ್ನು ಕೆಲವೆಲ್ಲ ಉಂಟು. ನೀತಿ ತಪ್ಪಿದ ಮೌರ್ಯ ಅವರು ನಡೆಯಬೇಕಾಗಿತ್ತು. ಆದ್ರೆ ಕುತಂತ್ರ ಆ ಶಕುನಿ ಅವನನ್ನು ಕೊಲ್ಲುಕ್ಕೆ ಬಿಡ. ಯೋಚನೆ ಮಾಡಬೇಡ, ಧೈರ್ಯದಲ್ಲಿ ಇರಲಿ. ಆಗಿದೆ, ನನಗೆ ಸಂತೋಷ.